ಲಂಚ ಕೊಟ್ರೆ ಮಾತ್ರ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಡೋದು. ಸಿ.ವಿ. ರಾಮನ್ ನಗರ ಎ.ಇ. ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ಲಂಚ ಕೊಟ್ಟಿಲ್ಲ ಅಂದ್ರೆ ಅನಧಿಕೃತ ಕಟ್ಟಡ ಅಂತ ಅದನ್ನ ಲೇಬಲ್ ಮಾಡಬೇಕಾಗುತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ. ಕಾಂಟ್ರಾಕ್ಟರ್ಸ್ ಬಳಿ ಈ ರೀತಿಯಾಗಿ ಮಹಿಳಾ ಅಧಿಕಾರಿಯೊಬ್ಬರು ವಸೂಲಿಗಿಳಿದಿದ್ದಾರೆ. ಕಾಂಟ್ರಾಕ್ಟರ್ಗಳನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿದ್ದಾರೆ. ಎ.ಇ. ಅರ್ಪಿತಾ ಹೀಗೆ ಲಂಚ ಕೇಳಿರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ತುಂಬಾ ಜಾಸ್ತಿ ಇರ್ಬೋದು ಸರ್. ಅದು ಏನ್ ಗೊತ್ತಾ, ಈಗ ಅಲ್ಲಿ ಒಬ್ರಿಗೆ ಹೋಗಲ್ಲ, ನಿಮ್ಗೆ ಗೊತ್ತಿರೋ ವಿಚಾರ. ಇವರೆಲ್ಲ ಏನ್ ಗೊತ್ತ, ಈಗ ಏನಾಯ್ತದೆ ಅಂದ್ರೆ ಕರಪ್ಷನ್ ಎಲ್ಲದಲ್ಲೂ ಇದೆ. ನೀವು ಏನೊಂದು ಬಗೆಹರಿಸ್ಕೊಡ್ಬೇಕು. ಇವ್ರಿಗೆ ಟಾರ್ಚರ್, ಹೆವಿ ಟಾರ್ಚರ್ ಐತೆ. ಆ ಕ್ಷೇತ್ರನ ಹಿಂಗೆ ಐತದು. RTI ಅವರು ಇವರು ಮೀಡಿಯಾ ಪ್ರತಿಯೊಂದು ನೋಡ್ಬೇಕು. ಇವತ್ತು ಇನ್ನೊಂದು 30 ಕೊಡ್ತೀನಿ. ಇನ್ನು 30 ನಾಡಿದ್ದು ಕೆಲಸ ಸ್ಟಾರ್ಟ್ ಮಾಡಬೇಕು. ನಾನು ಮಾತಾಡ್ತೀನಿ, ನಿಮಿಷ ಮಾತಾಡ್ತೀನಿ. ಬನ್ನಿ ಎಷ್ಟು ಸರಿ ಕೊಡಿ ಸರ್. ಇಲ್ಲ ಮಾತಾಡಲ್ಲ. 85 ಹೇಳ್ತಾರೆ. ಅದೇ ಪ್ರಾಮಿಸ್ ಹೇಳ್ತಾರೆ. 60 ಸರ್. ಇಲ್ಲ ಪ್ರಾಮಿಸ್ ಅಷ್ಟು ಹೇಳ್ತಾರೆ. ನೆಕ್ಸ್ಟ್ ಬೇಕಾದ್ರೆ ಇದು ಮಾಡ್ಕೊಡ್ತೀನಿ. ಯಾವ್ದಿದ್ರು ತಗೊಬರಕ್ಕೆ ಹೇಳಿ. ಏನು ನೋಡಿ ಏನು ಮಾತಾಡಿ. 80 ತುಂಬ ಜಾಸ್ತಿ. 80 ಅದು ಜಾಸ್ತಿ ಸರ್. ಅದು ಇವ್ರಿಗೊಂದು 10 ಹುಡ್ಕೋದೇ, ಬಾಕಿ ಎಲ್ಲ ನಿಂತಾರೆ. ತುಂಬ ಕಷ್ಟ ಸರ್. ನಮ್ಗೆ ಏನಿಲ್ಲ ಸರ್. ಇದು ಬರ್ತದೆ ಹೇಳಿ ಗಿಡ. ಅದಕ್ಕೆ ಗೊತ್ತಾಯ್ತು. ಅದು ಫೋನಲ್ಲಿ ಮಾತಾಡಲ್ಲ ಸರ್ ಅವರು. ಇದು ನಿಮ್ಗೆ ಹಿಂಸೆ ಮಾಡಿದ್ರೆ ಗಿರಿ ಬರಲ್ಲವ್ರೆ. ಎಲ್ಲ ಮಾತಾಡಕ್ಕೆ ಅವರು ನಮ್ಮ ಲೇಡೀಸ್ ಸಂಬಂಧ ನಾವು ಕಸಿನ್ ಇರೋದು. ಬಾರಿ ಎಲ್ಲ ಇವತ್ತು ನಿಮ್ಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಏನೇನು ವ್ಯವಸ್ಥೆಗಳು ಆಗ್ತದೆ ಅಂತ. ಈಗ ನಿಮ್ಗೆ ಹೇಳಿ ಫೈನಲ್ ಅವ್ರಿಗೆ 80 ಅಂತ ಸರ್. ಇವತ್ತು ನಾನು ಇದು 60 ಸರ್. 10 ಆಯ್ತು. 70 ಕೊಡೋಗಿ ಸರ್. ತುಂಬಾ ಇಲ್ಲ ಅವ್ರು ಕಮ್ಮಿ ಒಪ್ಪಕ್ಕಿಲ್ಲ. ನಿಮ್ಮ ಇಷ್ಟ ಮಾಡೋದು ಮಾಡ್ತೀನಿ. ನಾವು ಹೇಳಿದ್ದೀವಿ ಕೊಡಿ. ಎಷ್ಟು ಕೊಡ್ತೀರಾ ಬಾಕಿ ನಿಮ್ಗೆ ಹೇಳ್ತೀನಿ. ಆಯ್ತು 30 ಕೊಡ್ತೀನಿ. ಏನು ಪರ್ಮಿಷನ್ ಯಾವ ಥರ ಬೇಕು? ಪರ್ಮಿಷನ್ ಏನೂ ಇಲ್ಲ ಸರ್. ಅವ್ರು ಕೊಡಂಗೆ ಅಲ್ಲ ನೈಟ್ ಹೊತ್ತು ನಾವು ತೋಡ್ಕೊಂಡು ಹಾಕೊಳ್ತೀವಿ. ಬೈ ಚಾನ್ಸ್ ಬಂದ್ರೆ ಯಾರಾದ್ರು ನಿಮ್ಮವ್ರು ಏನಾದ್ರು ಡಬ್ಬಲ್ ಹೇಳಿದ್ರು ಈ ಕಡೆ ಅವರ. ಸೊ ಈ ಎ.ಇ. ಅರ್ಪಿತಾ ಅವರನ್ನ ಸ್ಕ್ರೀನ್ ಮೇಲೆ ಒಂದ್ ಕಡೆ ನೀವು ಗಮನಿಸ್ತಾ ಇದ್ರಿ. ಆಕೆ ಸ್ಥಳಕ್ಕೆ ಹೋಗಿನೇ ಅಲ್ಲಿ ಲಂಚ ಇಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ನೀವು ಇಷ್ಟೊತ್ತು ಗಮನಿಸಿದ್ದು ಕೂಡ ಒಂದು ಕಾನ್ವರ್ಸೇಷನ್ ಅರ್ಪಿತಾ ಕಡೆಯವರು ಒಬ್ರು ಕಾಂಟ್ರಾಕ್ಟರ್ ಜೊತೆ ನಡೆಸ್ತಾ ಇದ್ದಂಥ ಮಾತುಕತೆ. ಅಂದ್ರೆ ಬಹಳ ಓಪನ್ ಆಗಿ ಕೇಳ್ತಾರೆ. ಏನೋ ಕರಪ್ಷನ್ಗೆ ಎಲ್ಲಿಲ್ಲ, ಎಲ್ಲ ಕಡೆ ಇದೆ, ದುಡ್ಡು ಕೊಟ್ರೇನೆ ಕೆಲಸ ಆಗೋದು, ಇವರೊಬ್ಬರಿಗಲ್ಲ, ಅದರಿಂದ ಎಲ್ಲರಿಗೂ ಕೂಡ ಹೋಗುತ್ತೆ. ಸೊ ಹೀಗಾಗಿ ಅವ್ರದ್ದೇನಿದೆ ನೀವು ಬೇಗ ಮುಗಿಸ್ಕೊಳ್ಳಿ, ಯಾವ ಪರ್ಮಿಷನ್ ಬೇಕು ನಿಮಗೆ ಅಂತೆಲ್ಲ ಏನೋ ವ್ಯವಹಾರ ನಡೆಸೋ ಹಾಗೆ ರಾಜಾರೋಷವಾಗಿ ಲಂಚ ಕೇಳಿದ್ದಾರೆ. ಆಮೇಲೆ ಹಣ ಪಡೆಯೋಕೆ ಸ್ವತಃ ಅಧಿಕಾರಿನೇ ಸ್ಥಳಕ್ಕೆ ಹೋಗಿದ್ದಾರೆ ಕೂಡ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಭರತ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ದುಡ್ಡು ಕೊಟ್ಟರೆ ಇಲ್ಲಿಗಲ್ ಆಗಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮತಿನೂ ಕೊಡ್ತಾರೆ. ಪ್ರಭಾವಿಗಳು ಹೇಳಿದ್ರೆ ಅವರ ಪರವಾಗಿ ಕೆಲಸನೂ ಮಾಡ್ತಾರೆ, ಜನರಿಗೆ ವಿರುದ್ಧವಾಗಿ ಕೆಲಸನೂ ಮಾಡ್ತಾರೆ. ಇದು ಸಿ.ವಿ. ರಾಮನ್ ನಗರದ ಎ.ಇ. ಅರ್ಪಿತಾ ಅವರ ಒಂದು ಮೇಲೆ ಬಂದಿರುವಂತಹ ಸಾಲು ಆರೋಪಗಳು. ಸದ್ಯ ಈಗ ರಾಮಮೂರ್ತಿ ನಗರ ವಾರ್ಡ್ನ ವೈಷ್ಣವಿ ಲೇಔಟ್ನಲ್ಲಿ ಒಂದಿಷ್ಟು ಸಮಸ್ಯೆ ಆಗಿದೆ. ಆ ಸಮಸ್ಯೆಯಲ್ಲೂ ಕೂಡ ಅವರು ಜನರ ಪರವಾಗಿ ಯೋಚನೆ ಮಾಡದೆ ಪ್ರಭಾವಿಗಳ ಪರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದು ವಹಿಸುವಂಥ ಪ್ರಯತ್ನ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಬಂದು ವೆರಿಫಿಕೇಶನ್ ಮಾಡೋ ಒಂದು ನಿಟ್ಟಿನಲ್ಲಿ ಜನರ ಒಂದು ಮನವೊಲಿಸುವಂಥ ಪ್ರಯತ್ನ ಆಗ್ತಾ ಇದೆ. ಜನರಿಗೆ ಇಲ್ಲ ನೀವು ಸುಮ್ಮನೆ ಆಗಿ ಅವ್ರಿಗೆ ದಾರಿ ಬಿಟ್ಕೊಡಿ, ಅವ್ರಿಗೆ ನಿಮಗೇನು ಬೇಕೋ ಅದನ್ನು ನಾವು ಮಾಡಿಸ್ಕೊಡ್ತೀವಿ, ಸೆಟ್ಲ್ಮೆಂಟ್ ಕೂಡ ನಾವು ಮಾಡ್ಕೊಡ್ತೀವಿ, ನಿಮಗೆ ಪರಿಹಾರ ನಾವು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಅವ್ರನ್ನ ಮನವೊಲಿಸುವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆಲಿ ಈಗ ವೈಷ್ಣವಿ ಲೇಔಟ್ನ ನಿವಾಸಿಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ಈಗ. ಅಂದರೆ ಇಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಅರ್ಪಿತಾ ಅವರು ಯಾವ ರೀತಿಯಾಗಿ ಪ್ರಭಾವಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸರಿ ಹೇಳಿ, ಈಗ ಸ್ಥಳಕ್ಕೆ ಕೂಡ ಬಂದಿದ್ರು. ಸ್ಥಳಕ್ಕೆ ಕೂಡ ಬಂದು ನಿಮಗೆ ಮನವೊಲಿಸೋ ಪ್ರಯತ್ನ ಆಗುತ್ತೆ, ನಿಮಗೆ ಸೆಟಲ್ಮೆಂಟ್ ಕರೀತಾರೆ, ನಿಮ್ಮ ಸಮಸ್ಯೆನ ಅವ್ರು ಕೇಳ್ತಾ ಇಲ್ಲ. ಏನಾಗ್ತಾ ಇದೆ ಇಲ್ಲಿ ಪ್ರಾಬ್ಲಮ್? ನಾವು ಪಬ್ಲಿಕ್ಕು, ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ. ಇಲ್ಲಿ 30 ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ನಾವು. ನಮಗೋಸ್ಕರ ಅವರು ಪಬ್ಲಿಕ್ಕು, ನಾವು BBMP ಅವರು ಗೌರ್ಮೆಂಟಿಗೆ ಅಫಿಷಿಯಲ್ಗೆ ನಾವು ಇದು ಸಬ್ಮಿಟ್ ಮಾಡಿದ್ದೀವಿ. ನಾವು ವೈಷ್ಣವಿ ಲೇಔಟ್ ಅಂತ ರೆಸಿಡೆನ್ಷಿಯಲ್ ಲೇಔಟು ನಾವು ಸಬ್ಮಿಟ್ ಮಾಡಿದ್ದೀವಿ. 2-3 ಸಲ ರಿಫ್ಯೂಸ್ ಮಾಡಿದ್ರು. ಆಮೇಲೆ ತಗೊಂಡ್ಬಿಟ್ಟು ನಮ್ಮ ಪರವಾಗಿ ಅವರು ಒಂದು ಸಲಿನೂ ನಮ್ಮ ಹತ್ರ ಬಂದು ಮಾತಾಡ್ತಾ ಇಲ್ಲ. ಅವರು ಬೇರೆಯವ್ರ ಕಡೆಗೆ ಅವರು ಲ್ಯಾಂಡ್ ಲಾರ್ಡ್ಸು, ಅವರು ಕೋಟ್ಯಾಂತರ ರೂಪಾಯಿ ಅಮೌಂಟ್ ಇದೆ, ಅವ್ರ ಪರವಾಗಿ ಮಾತಾಡ್ತಾರೆ. ನಮ್ಮ ಪಬ್ಲಿಕ್ಗೋಸ್ಕರ ಮಾತಾಡ್ತಾ ಇಲ್ಲ. ನಾವು ಫ್ಯಾಮ್ಲಿ ವಯಸ್ಸಾದವರು ಇದ್ದಾರೆ, ಮಕ್ಕಳು ಇದ್ದಾರೆ, ಎಲ್ಲ ವಾಸ ಮಾಡ್ತಾ ಇದ್ದೀವಿ. 30 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮಗೋಸ್ಕರ ಅವ್ರ ಪರವಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ನಾವು ಪೊಲೀಸವರು ಬಂದರು. ಪೊಲೀಸವರು
ಅವರು ನಮಗೆ ಹೇಳ್ಬಿಟ್ಟು ಹೋದ್ರು, ಇದು ಇದು BBMP ರಿಲೇಟೆಡ್ ಪ್ರಾಬ್ಲಮ್, BBMP ಅವ್ರ ಹತ್ರ ಮಾತಾಡಿ ಅಂತ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅರ್ಪಿತಾ ಅವರು ಹೊಸ್ದಾಗಿ ಬಂದಿದ್ದಾರೆ, ಅವ್ರ ಹತ್ರ ಕೊಟ್ಟರೆ ಅವರು ಬಂದು ಬರೀ ಲ್ಯಾಂಡ್ ಲಾರ್ಡ್ಸ್ಗೆ ಅವ್ರಿಗೆ ಎಲ್ಲಿ ಸಪೋರ್ಟ್ ಇದು ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಪಬ್ಲಿಕ್ಕಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾವು ಯಾವ ರೀತಿಯಲ್ಲಿ ಹೋಗಬೇಕು, ಪಬ್ಲಿಕ್ಗೆ ಯಾರ ಹತ್ರ ಹೋಗಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಈಗ ಆಯಿತು, ಈಗ ನೀವು ದಾರಿ ಬೇಡ ಅಂತ ಹೇಳ್ತೀರಿ, ಯಾಕಂದ್ರೆ ನಿಮ್ದಿಷ್ಟು ಮೂಲಭೂತ ಸಮಸ್ಯೆಗಳಾಗ್ತಾ ಇದೆ. ಬಟ್ ಇವರೀಗ ಅಧಿಕಾರಿ ಬರ್ತಾರೆ, ದಾರಿ ಬಿಡಿಸಲೇಬೇಕು ಅಂತ ಅವ್ರು ಒತ್ತಾಯ ಮಾಡ್ತಾ ಇದ್ದಾರೆ. ಸೆಟ್ಲ್ಮೆಂಟ್ ಮಾಡಿಸ್ತೀವಿ, ನಿಮಗೇನು ಬೇಕೋ ಅದು ಮಾಡ್ಕೊಡ್ತೀವಿ. ಏನು ಸೆಟ್ಲ್ಮೆಂಟ್ ಅಂದ್ರೆ? ಏನು ಸೆಟ್ಲ್ಮೆಂಟ್ ಅಂದರೆ ಸರ್, ನಾವು ಆಫೀಸ್ ಅವರ್ಸು 6 o'clock, ಆಫ್ಟರ್ 6 o'clock ನಮಗೆ ಕರಿತಾ ಇದ್ದಾರೆ. ನೀವು ಬನ್ನಿ, ಅವರು ಕರೆಸ್ತೀವಿ, ಅಡ್ವೊಕೇಟ್ನ ಕರೆಸ್ತೀವಿ, ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಹೊರತು ನಮಗೇನು ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅವ್ರು ಬರ್ತಾ ಇಲ್ಲ ಸರ್. ಅದೇ ನಮ್ಮದು ಪ್ರಾಬ್ಲಮ್ಮು. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಕಂಟಿನ್ಯೂಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನು ಅವರು ನಮಗೆ ಸಪೋರ್ಟೇ ಮಾಡ್ತಾರೆ, ಪಬ್ಲಿಕ್ಗೆ ಸಪೋರ್ಟೇ ಮಾಡ್ತಾ ಇಲ್ಲ. ಅವರು ಲ್ಯಾಂಡ್ ಲಾರ್ಡ್ಸ್ಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲಿ ಅಮೌಂಟ್ ಬರ್ತೋ ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಇದು ಯಾರ ಹತ್ರ ಹೋಗೋದಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಗೌರ್ಮೆಂಟ್ ಯಾರ ಹತ್ರ ಹೋಗ್ಬೇಕಂತ ನಾವು BBMP ಹತ್ರ ಹೋಗಿದ್ದೀವಿ, ಅವರು ಇದು ಮಾಡ್ತಾರೆ. ನೆಕ್ಸ್ಟ್ ಲೆವೆಲು ಲೋಕಾಯುಕ್ತಗೆ ಹೋಗೋಣ ಅಂತಿದ್ದೀವಿ. ಲೋಕಾಯುಕ್ತ ಆಗಲಿ ಮಿನಿಸ್ಟ್ರಿ ಲೆವೆಲ್ಗೆ ಹೋಗೋಣ ಅಂತಿದ್ದೀವಿ ಸರ್. ಅದೇ ನಮ್ಮದು ಈಗ ಪ್ರೆಸೆಂಟ್ ಕಂಡೀಷನ್ನು. ನಮಗೆ ಸಪೋರ್ಟೇ ಇಲ್ಲ, BBMP ಕಡೆಯಿಂದ ಸಪೋರ್ಟ್ ಇಲ್ಲ. ಎಲ್ಲ ಲಂಚ ತಗೊಂಡು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.